ಬಡವರ, ದೀನರ, ನೊಂದವರ ಪಾಲಿನ ಆಶಾ ಕಿರಣವಾಗಿ ಅಭಯ ಸೇವಾ ಫೌಂಡೇಶನ್ ನೂರಾರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದೆ. ಇದರ ಸಾರಥಿಯಾಗಿ ನಿಂತಿದ್ದಾರೆ ಎಂ.ಬಿ. ಉಮೇಶ್ ಶೆಟ್ಟಿ ಮಂದಾರ್ತಿಯವರು. ಬಡವರು, ನೊಂದವರ ಬಾಳಿಗೆ ಬೆಳಕಾಗಿರುವ ಉಮೇಶ್ ಶೆಟ್ಟಿ ಅವರ ಸೇವೆ ನಿರಂತರವಾಗಿ ನಡೆದಿದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇವರು ಮಾಡ್ತಾ ಇರುವ ಸಾಮಾಜಿಕ ಕೆಲಸಗಳು ಎಂತವರನ್ನು ಬೆರಗುಗೊಳಿಸುತ್ತೆ. ಹಾಗಿದ್ರೆ ಬನ್ನಿ, ಇವರು ಯಾರು, ಎಲ್ಲಿಯವರು, ಇವರ ಸಾಧನೆ ಏನು ಅಂತ ನೋಡ್ಕೊಂಡು ಬರೋಣ. ಸಮಾಜ ಸೇವಕ ಉಮೇಶ್ ಶೆಟ್ಟಿ ಅವರಿಂದ 20 ವರ್ಷಗಳಿಂದ ಸೇವೆ. ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಸಾಮಾಜಿಕ ಕಾರ್ಯ. ದೇವರು ಎಲ್ಲಾ ಜೀವಿಗಳಿಗೆ 5 ಅರಿವುಗಳನ್ನು ನೀಡಿದರೆ ಮನುಷ್ಯನಿಗೆ ಮಾತ್ರ 6 ಅರಿವುಗಳನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ಮನುಷ್ಯ ತನ್ನ ವಿಚಾರದ ಬಗೆಗೆ ವಿವೇಕಗಳನ್ನು ಉಪಯೋಗಿಸಿ ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ತಾನೆ. ಜೀವನದಲ್ಲಿ ಎಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ರೂ ಅದರಲ್ಲಿ ಕೆಲವು ಜನ ಮಾತ್ರ ಸಾಧಕರಾಗ್ತಾರೆ. ಸಜ್ಜನಿಕೆ, ನಿಸ್ವಾರ್ಥತೆ, ಸಹೃದಯತೆ, ಮಾನವ ಕಳಕಳಿ, ಜೀವ ಕಾರುಣ್ಯ ಮೊದಲಾದ ಉನ್ನತ ಜೀವನಾರ್ಥಕ ನಡೆಯಿಂದ ಮುಂಚೂಣಿಯಲ್ಲಿರುವ ಅನನ್ಯ ನಾಯಕ ಎಂ.ಬಿ. ಉಮೇಶ್ ಶೆಟ್ಟಿ ಮಂದಾರ್ತಿಯವರ ಸ್ವಾಸ್ಥ್ಯ ಜೀವನ ಇಂದಿನ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿದೆ. ಸದಾ ತನಗೂ ಸಮಾಜಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನ ಅರಿತು ಸಮಾಜಕ್ಕೆ ತನ್ನಿಂದಾದಷ್ಟು ಕೊಡುಗೆ ನೀಡಿ ಸಮಾಜದ ಋಣವನ್ನ ತೀರಿಸಬೇಕೆಂಬ ತುಡಿತವನ್ನ ಹಲವರಲ್ಲಿ ಕಾಣಬಹುದು. ಇಂತಹ ಸಮಾಜಮುಖಿ ಧ್ಯೇಯದೊಂದಿಗೆ ಮಿಂಚುತ್ತಿದ್ದಾರೆ ಉದ್ಯಮಿ ಹಾಗೂ ಸಮಾಜ ಸೇವಕ ಉಮೇಶ್ ಶೆಟ್ಟಿ ಮಂದಾರ್ತಿಯವರು. ಅದು ಮಂದಾರ್ತಿ ಮಾತೆ ದುರ್ಗಾ ಪರಮೇಶ್ವರಿಯ ತವರು. ಆಕೆಯ ಪದತಲದಿಂದ ಆಕೆಯ ಸಿರಿಮುಡಿಯ ಗಂಧ ಪ್ರಸಾದವನ್ನ ನೊಸಲಿಗೇರಿಸಿಕೊಂಡು ಬೆಂಗಳೂರು ಬಸ್ಸು ಹತ್ತಿದ್ದ ಮಂದಾರ್ತಿಯ ಉಮೇಶ್ ಶೆಟ್ಟಿಯವರ ಕಣ್ಣುಗಳಲ್ಲಿ ಕನಸು ಕದಲುತ್ತಿತ್ತು. ಬಸ್ಸಿನ ಕುಲುಕಿನ ಜೊತೆಗೆ ಸ್ಪರ್ಧೆಗಿಳಿದಂತೆ. ಬೆಂಗಳೂರಲ್ಲಿ ಉಮೇಶ್ ಶೆಟ್ಟಿಯವರ ಸ್ವಯಂ ಪರಿಶ್ರಮಕ್ಕೆ ದೈವಾನುಗ್ರಹವು ಜೊತೆಗೂಡಿ ಬದುಕು ಒಂದು ಹಂತಕ್ಕೆ ಬಂದು ನಮ್ಮ ಮಂದಾರ್ತಿ ಉಮೇಶಣ್ಣ, ನಮ್ಮ ಉಮೇಶ್ ಶೆಟ್ರು ಅಂತ ಬೆಂಗಳೂರು ಶ್ರೀಯುತರನ್ನ ಗುರುತಿಸೋಕೆ ಆರಂಭಿಸಿದ್ದನ್ನ ಗಮನಿಸಿ ಉಮೇಶ್ ಶೆಟ್ಟಿಯವರು ಮತ್ತೊಂದು ಕನಸಿಗೆ ಕಣ್ಣಾದರು. ಆ ಕನಸಿನ ಹೆಸರೇ ಅಭಯ ಸೇವಾ ಫೌಂಡೇಶನ್. ನೊಂದವರ ಬಾಳಿನ ಆಶಾ ಕಿರಣ ಅಭಯ ಸೇವಾ ಫೌಂಡೇಶನ್. ಭರವಸೆಯ ನಾಳೆಗಳಿಗಾಗಿ ನೊಂದವರ, ಧ್ವನಿ ಇಲ್ಲದವರ, ಸಂಕಷ್ಟದಲ್ಲಿರುವವರ ಕಣ್ಣೀರು ಒಂದೆರಡು ಹನಿಗಳನ್ನಾದರೂ ಒರೆಸಿದ ಸಂತೃಪ್ತಿಯ ಸಂಕಲ್ಪದೊಂದಿಗೆ ಮೊದಲುಗೊಂಡು ಅಭಯ ಸೇವಾ ಫೌಂಡೇಶನ್ ತನ್ನ ಹಾದಿಯಲ್ಲಿ ಗುರುತರ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಸಮಾಜ ಸೇವಾ ಕೈಂಕರ್ಯದಲ್ಲಿ ದಾಪುಗಾಲು ಇಡುತ್ತಿದೆ. ಫೌಂಡೇಶನ್ನ ಮುಂಚೂಣಿಯಲ್ಲಿ ಎಂ.ಬಿ. ಉಮೇಶ್ ಶೆಟ್ಟಿಯವರಿದ್ದಾರೆ. ಅವರ ಬಳಗ ಶೆಟ್ರ ಸತ್ಕಾರ್ಯಕ್ಕೆ ಸತತವಾಗಿ ಸಾಥ್ ಕೊಡುತ್ತಿದೆ. ನೊಂದವರ ಬಾಳಿಗೆ ಆಸರೆಯಾಗಿ, ಸಾಂತ್ವನಕಾರರಾಗಿ, ಸಹಾಯಕರಾಗಿ, ಅಸಹಾಯಕರಿಗೆ ಊರುಗೋಲಾಗಿ, ಸಾಧಕರಿಗೆ ಪ್ರೇರಕ ಶಕ್ತಿಯಾಗಿ ತಾವೇ ಪ್ರೇರಣೆಯಾಗಿ ದುಡಿಯುತ್ತಿರುವ ತಮ್ಮ ಸಾಧನೆಯಿಂದಲೇ
ನಾಯಕರಾಗಿ ರೂಪುಗೊಳ್ಳುತ್ತಿರುವ ಉಮೇಶ್ ಶೆಟ್ಟಿ ಅವರದ್ದು ಮಾತೃಹೃದಯ. ಸದ್ಯ ಬೆಂಗಳೂರಿನ ರಾಜಾಜಿನಗರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ವ್ಯವಹಾರದಿಂದ ವೃತ್ತಿ ಬದುಕನ್ನ ನಿಭಾಯಿಸುತ್ತಿದ್ದಾರೆ. ತಮ್ಮ ವ್ಯವಹಾರದಲ್ಲಿ ದೊರಕುತ್ತಿರುವ ಆದಾಯದಲ್ಲಿ ಸ್ವಲ್ಪ ಭಾಗವನ್ನ ಬಡವರಿಗೆ, ದೀನರಿಗೆ, ಶೋಷಿತರಿಗೆ ಮತ್ತು ಪೀಡಿತರಿಗೆ ನೀಡಿ ಅವರ ಬದುಕನ್ನ ಹಸುನಾಗಿಸಬೇಕೆಂಬ ಆದರ್ಶದೊಂದಿಗೆ ಅವರು ಸ್ಥಾಪಿಸಿರುವ ಅಭಯ ಸೇವಾ ಫೌಂಡೇಶನ್ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದೆ. ಕಲೆ, ಸಂಸ್ಕೃತಿಗಳ ಉಳಿವಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿ ತಮ್ಮಿಂದಾಗುವಷ್ಟು ದೇಣಿಗೆಯನ್ನ ನೀಡುತ್ತಿದ್ದಾರೆ ಉಮೇಶ್ ಶೆಟ್ಟಿ ಅವರು. ಯುವ ಜನರಿಗೆ ಕ್ರೀಡಾಕೂಟವನ್ನ ಏರ್ಪಡಿಸಿ ಪ್ರೇರಕ ಶಕ್ತಿಯಾಗಿ ಬೆಂಗಾವಲಾಗಿದ್ದಾರೆ. ಅಭಯ ಕ್ರಿಕೆಟ್ ಟೀಮ್ ಉತ್ತಮ ನಿರ್ವಹಣೆಯಿಂದ ಮುನ್ನುಗ್ತಿದೆ. ಪ್ರತಿಷ್ಠಿತ ಬೆಂಗಳೂರು ಬಂಟರ ಸಂಘದಲ್ಲಿ ಸಮಾಜ ಸೇವಾ ಸಮಿತಿ ಮತ್ತು ಬಂಟ್ಸ್ ಸೇವಾದಳ ಎನ್ನುವ ಘಟಕಗಳನ್ನು ಸ್ಥಾಪಿಸಿ ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ಹಾಗೂ ಮೂಲ ಸೌಕರ್ಯ ವಂಚಿತರಿಗೆ ಸವಲತ್ತು ಒದಗಿಸುವಲ್ಲಿ ತಮ್ಮೊಳಗಿರುವ ಮಾನವೀಯತೆಯನ್ನ ಅನಾವರಣಗೊಳಿಸಿದ್ದಾರೆ. ಸೇವಾ ಚೇತನ ಕಾರ್ಯಕ್ರಮದ ಮೂಲಕ ಜನರನ್ನ ಒಗ್ಗೂಡಿಸುವ ಕೆಲಸವನ್ನ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ. ಕರಾವಳಿಯ ಹೆಮ್ಮೆಯ ಕ್ರೀಡೆಯನ್ನ ಬೆಂಗಳೂರಿನಲ್ಲಿ ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಜಗತ್ತನ್ನ ತಲ್ಲಣಗೊಳಿಸಿದ ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಉಚಿತ ಆಹಾರ ಕಿಟ್, ಔಷಧವನ್ನು ನೀಡಿದ್ದಲ್ಲದೆ ಬಾಧಿತರನ್ನ ಆಸ್ಪತ್ರೆಗೆ ಸಾಗಿಸುವ ಆಂಬ್ಯುಲೆನ್ಸ್, ಬೆಡ್ ಮತ್ತು ಆಮ್ಲಜನಕ ವ್ಯವಸ್ಥೆಯನ್ನು ಕಲ್ಪಿಸಿ ಸಾಕಷ್ಟು ಜನರ ಪ್ರಾಣ ಉಳಿಸಿ ತಮ್ಮ ಅಭಯ ಸೇವಾ ಫೌಂಡೇಶನ್ ಮೂಲಕ ಗರ್ಭಿಣಿ ಮಹಿಳೆಯರನ್ನ ಮತ್ತು ವೃದ್ಧರನ್ನ ಊರಿಗೆ ತಲುಪಿಸುವ ಮೂಲಕ ಅಂತಃಕರಣವನ್ನ ಹೊರಹಾಕಿದ್ದಾರೆ. ಇನ್ನು ಅಭಯ ಸೇವಾ ಫೌಂಡೇಶನ್ ಸಮಾಜಮುಖಿ ಕೆಲಸಗಳಲ್ಲಿ ಪ್ರಮುಖವಾದವುಗಳನ್ನ ನೋಡೋದಾದ್ರೆ, ಅಭಯ ಸೇವಾ ಫೌಂಡೇಶನ್ ಸಾಮಾಜಿಕ ಕಾರ್ಯಗಳೇನು? ನೆತ್ತರ ನೆರವು. ಹಲವಾರು ಬಾರಿ ಉಚಿತ ರಕ್ತದಾನ ಶಿಬಿರ ಏರ್ಪಡಿಸಿ 500ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಿಸಿ ಆಸ್ಪತ್ರೆಗಳಿಗೆ, ಬ್ಲಡ್ ಬ್ಯಾಂಕ್ಗಳಿಗೆ ನೀಡಲಾಗಿದೆ. ಕೋವಿಡ್-19 ಸಂದರ್ಭದಲ್ಲೂ ಅತ್ಯಧಿಕ ಯೂನಿಟ್ ರಕ್ತವನ್ನ ಸಂಗ್ರಹಿಸಲಾಗಿದ್ದು ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಶೈಕ್ಷಣಿಕ ನೆರವು. ಹಲವಾರು ವರ್ಷಗಳಿಂದ ಕರಾವಳಿ ಹಾಗೂ ಬೆಂಗಳೂರು ಭಾಗದ ಶಾಲೆಗಳಿಗೆ ಶೈಕ್ಷಣಿಕ ವಸ್ತುಗಳ ವಿತರಣೆ. ಕೋವಿಡ್-19 ಅಭಿಯಾನ. ಬಂಟರ ಸಂಘದ ಸಹಯೋಗದಲ್ಲಿ ಉಚಿತ ಲಸಿಕಾ ಶಿಬಿರ, ಆಹಾರ ಮತ್ತು ಕಿಟ್ ವಿತರಣೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ ವಿತರಣೆ ಹಾಗೂ ಸಾರಿಗೆ ವ್ಯವಸ್ಥೆ. ಮಡಿಕೇರಿ ನೆರೆ ಹಾವಳಿ. 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ಕೊಟ್ಟು ಬಟ್ಟೆ, ಆಹಾರ, ಧನ ಸಹಾಯ ವಿತರಣೆ ಮಾಡಲಾಗಿದೆ. ಪರಿಸರ ಸಂರಕ್ಷಣೆ. ಟೆರೆಸ್ ಗಾರ್ಡನ್ ವನ ಮಹೋತ್ಸವ ಕಾರ್ಯಕ್ರಮ, ಪರಿಸರ ಉಳಿಸಿ ಬೆಳೆಸಿ ಜಾಥಾ, ಆರೋಗ್ಯ ತಪಾಸಣೆ. ಮಣಿಪಾಲ್ ಮತ್ತು ಕಿದ್ವಾಯಿ ಮುಂತಾದ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರಗಳ ಆಯೋಜನೆ. ಕಾರ್ಡ್ ಮಾಹಿತಿ ಶಿಬಿರ, ಆಧಾರ್ ಕಾರ್ಡ್, ಹಿರಿಯ ನಾಗರಿಕರ ಕಾರ್ಡ್ ಸೇರಿದಂತೆ ಇತ್ಯಾದಿಗಳ ಕುರಿತಾದ ಮಾಹಿತಿ ಹಾಗೂ ನೋಂದಣಿ ಕಾರ್ಯಾಗಾರಗಳ ಆಯೋಜನೆ. ಕಾಮಧೇನು ಯೋಜನೆ. ಹೈನುಗಾರಿಕೆಯಿಂದ ಜೀವನ ಸಾಗಿಸಲು ಅರ್ಹ ಫಲಾನುಭವಿಗಳಿಗೆ ಕಾಮಧೇನು ವಿತರಣೆ. ಅಭಯ ಸೇವಾ ಫೌಂಡೇಶನ್ ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಿದೆ. ಇದರ ಜೊತೆಗೆ ಮುಂದೆಯೂ ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡೋದಕ್ಕೆ ಒಂದಿಷ್ಟು ಯೋಜನೆಗಳನ್ನು ಹಾಕಿಕೊಂಡಿದೆ. ಅವುಗಳು ಯಾವುವು ಅಂತ ನೋಡೋದಾದರೆ, ಫೌಂಡೇಶನ್ನ ಮುಂದಿರುವ ಯೋಜನೆಗಳೇನು? ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು, ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಶಿಬಿರಗಳು, ಮರಣದ ಸಂದರ್ಭದಲ್ಲಿ ಕುಟುಂಬದೊಂದಿಗೆ ನಿಂತು ಶವ ಸಂಸ್ಕಾರದಲ್ಲಿ ನೆರವಾಗುವುದು, ಉಚಿತ ಆಂಬ್ಯುಲೆನ್ಸ್ ಸೇವೆ, ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಿ ತುರ್ತು ಸಹಾಯ,
ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದತ್ತು ಸ್ವೀಕಾರ, ಪಶು ಪಕ್ಷಿ ಬೀದಿ ನಾಯಿಗಳ ರಕ್ಷಣೆ, ಪರಿಸರದ ಆರೋಗ್ಯಕ್ಕಾಗಿ ಟೆರೆಸ್ ಗಾರ್ಡನ್ ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳು, ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಸೂರನ್ನ ಒದಗಿಸಿ ಸಹಾಯ, ಅಭಯ ಸೇವಾ ಫೌಂಡೇಶನ್ನ ವಿಕೇಂದ್ರೀಕರಣಗೊಳಿಸಿ ಹೊಸ ಘಟಕಗಳ ಸ್ಥಾಪನೆ ಮೂಲಕ ಯುವ ಜನತೆಯಲ್ಲಿ ಸಮಾಜ ಸೇವೆಯ ಅರಿವು, ಉದ್ಯೋಗ ಅರಸುವವರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವುದು. ಅಭಯ ಸೇವಾ ಫೌಂಡೇಶನ್ನು ನಿಮಗೆಲ್ಲ ಗೊತ್ತಿದ್ದಾಗೆ 20 ವರ್ಷಗಳಿಂದ ಬೆಂಗಳೂರಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಒಂದಿಷ್ಟು ಉದ್ಯಮಿಗಳನ್ನು ಜೊತೆಲಿಟ್ಕೊಂಡು ಒಂದಿಷ್ಟು ಯುವಕರ ತಂಡದ ಜೊತೆಯಲ್ಲಿ ಒಟ್ಟಾಗಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಹೋದ ವರ್ಷ ಅಕ್ಟೋಬರ್ 20ರಲ್ಲಿ ರಾಜಾಜಿನಗರ ಸುತ್ತಮುತ್ತ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ಜನರಿಗೆ ತಲುಪಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಹಾಗೂ ಆ ಕಾರ್ಯಕ್ರಮದಿಂದ ಅನೇಕ ಜನರು ನಮ್ಮ ಅಭಯ ಸೇವಾ ಫೌಂಡೇಶನ್ನ ಒಂದಿಷ್ಟು ಪ್ರಶಂಸಿಸಿದರು. ಅಭಯ ಫೌಂಡೇಶನ್ ಈ ವರ್ಷದಲ್ಲಿ ಹಮ್ಮಿಕೊಂಡಿದ್ದೀವಿ, ಯಾರೇ ಬಂದು ಉಚಿತವಾಗಿ ಕನ್ನಡಕ ಕೊಡುವಂಥದ್ದು ಹಾಗೂ ಆರೋಗ್ಯದ ಸೇವೆ ಮಾಡುವಂಥದ್ದು ಹಾಗೂ ಶಾಲೆ ಮಕ್ಕಳನ್ನು ಗುರುತಿಸಿ ಅವರಿಗೆ ಪುಸ್ತಕಗಳು ಹಾಗೂ ಅವರಿಗೆ ಶಾಲೆಗೆ ಓದಬೇಕಾದ ಸಲಕರಣೆಗಳನ್ನು ಅನುವು ಮಾಡಿಕೊಡುವಂಥದ್ದು ಹಾಗೂ ಬೆಳಿಗ್ಗೆ ನಿಮಗೆ ಸೇವಾ ಸಂಕಲ್ಪ ಜಾಥಾ ಇರ್ತದೆ. ಜಾಥಾದಲ್ಲಿ ಗುರೂಜಿಯವರು ಹಿರಿಯವರು ಭಾಗವಹಿಸ್ತಾ ಇರ್ತಾರೆ. ನಮ್ಮ ಜಾಥಾದಲ್ಲಿ ಅಶಕ್ತರನ್ನು ಗುರುತಿಸುವಂಥದ್ದು, ಪರಿಸರವನ್ನು ಉಳಿಸುವಂಥದ್ದು, ಜಾತಿ ಭೇದವನ್ನು ಹೋಗಲಾಡಿಸುವಂಥದ್ದು, ಅರಣ್ಯವನ್ನು ರಕ್ಷಣೆ ಮಾಡುವಂಥದ್ದು, ಎಲ್ಲರನ್ನು ಅಕ್ಷರಸ್ಥರಾಗಿ ಮಾಡಬೇಕಂಥದ್ದು, ಸಮಾನತೆ ಒಟ್ಟಿಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ಒಂದು ಜಾಥಾದ ಮುಖಾಂತರ ನಾವೊಂದಿಷ್ಟು ಸಂದೇಶವನ್ನು ಈ ರಾಜ್ಯಕ್ಕೆ ಈ ನಾಡಿಗೆ ಕೊಡುವ ಒಂದು ಸಂಕಲ್ಪ ಜಾಥಾ ಆಗಿರ್ತದೆ. ಪ್ರತಿ ವರ್ಷ ಕನಿಷ್ಠ 1000 ಮಂದಿಗೆ ನೆರವಿನ ಹಸ್ತ. ಪ್ರತಿ ವರ್ಷ ಕನಿಷ್ಠ 1000 ಮಂದಿಗೆ ವಿವಿಧ ರೀತಿಯ ಅಗತ್ಯ ನೆರವನ್ನ ಫೌಂಡೇಶನ್ ವತಿಯಿಂದ ನೀಡೋದಾಗಿ ಸೇವಾ ಸಂಕಲ್ಪ ಮಾಡಲಾಗಿದೆ. ಕಳೆದ ಅಕ್ಟೋಬರ್ನಲ್ಲಿ 1000 ಜನರಿಗೆ ಹೊದಿಕೆ, ಬಡ ಕುಟುಂಬಗಳ 1000 ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಾಲಾ ಬ್ಯಾಗ್ ಮತ್ತು ಅಗತ್ಯವಿರುವವರಿಗೆ 1000 ಕನ್ನಡಕಗಳನ್ನು ವಿತರಣೆ ಮಾಡಲಾಗಿದೆ. ಅಭಯ ಸೇವಾ ಫೌಂಡೇಶನ್ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿರುವ ಎಂಬಿ ಉಮೇಶ್ ಶೆಟ್ಟಿ ಮಂದಾರ್ತಿಯವರು ಸುಮಾರು 35 ವರ್ಷಗಳಿಂದ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಮೂಲತಃ ಉಡುಪಿಯ ಮಂದಾರ್ತಿಯವರಾದ ಇವರು ಪ್ರೌಢ ಶಿಕ್ಷಣವನ್ನ ಅಲ್ಲಿಯೇ ಮುಗಿಸಿ ನಗರದ ಗೀತಂ ವಿಶ್ವವಿದ್ಯಾಲಯದಲ್ಲಿ ಪದವಿ ಪೂರೈಸಿದ್ದಾರೆ. ತಮ್ಮ ಫೌಂಡೇಶನ್ನ ಪ್ರಧಾನ ಕಚೇರಿ ಇರುವ ರಾಜಾಜಿನಗರದ ಸುತ್ತಲಿನ ಪ್ರದೇಶಗಳು ಸೇರಿದಂತೆ ನಗರದಲ್ಲಿ ಸಮಾಜಮುಖಿ ಮತ್ತು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವರ ಸೇವಾ ವೈಖರಿಯನ್ನ ಗುರುತಿಸಿದ ಹಲವು ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿಗಳ ಸುರಿಮಳೆಗೈದಿವೆ. ಕೋವಿಡ್ ಸಮಯದಲ್ಲಿ ಮಾಡಿದ ನಿಸ್ವಾರ್ಥ ಸೇವೆಗೆ ಲೈಫ್ ಸೇವಾ ಪ್ರಶಸ್ತಿ, 2010ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್, ಕರ್ನಾಟಕ ಕಲಾ ಸಂಪದ, ಕರಾವಳಿ ರತ್ನ, ಕರುನಾಡಿನ ಕಲಿ, ಬಂಟ್ಸ್ ನೌ ಸಂಸ್ಥೆ ಕೊಡಮಾಡುವ ಬಂಟ ಸಮಾಜದ ಅತ್ಯುನ್ನತ ಪ್ರಶಸ್ತಿ ಬಂಟ ವಿಭೂಷಣ 2024, ಸಾಮಾಜಿಕ ಸೇವಾ ಸ್ಪಂದನ ಸೇರಿದಂತೆ ಮತ್ತಿತರ ಪ್ರಶಸ್ತಿಗಳು ಇವರನ್ನ ಅಲಂಕರಿಸಿವೆ. ಬೃಹತ್ ರಕ್ತದಾನ ಶಿಬಿರವನ್ನ ಏರ್ಪಡಿಸುವುದರ ಮೂಲಕ ಲಂಡನ್ ವರ್ಲ್ಡ್ ಪುಸ್ತಕದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ನಾನು ನನ್ನ ಕುಟುಂಬ ಅಷ್ಟೇ ಅನ್ನೋ ವ್ಯಕ್ತಿಗಳ ನಡುವೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡ್ತಾ ಇರುವ ಎಂಬಿ ಉಮೇಶ್ ಶೆಟ್ಟಿ ಅವರ ಕಾರ್ಯ ನಿಜಕ್ಕೂ ಮಾದರಿ. ಇವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ, ಜೊತೆಯಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು, ಸಾಧನೆ ಎಂಬ ಭವ್ಯ ಕಿರೀಟದ ಮುಡಿಗೇರಲಿ ಅಂತ ಶುಭ ಹಾರೈಸುತ್ತೇವೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.